ನಾಳೆ ಜನ ಇದ್ರು ನಾನು ನಡ್ಸಕಲ್ಲ. ಅವ್ರು ಆಡ ಆಡ್ತಾರೆ ಎದಕ್ಕೆ ನೀವಲ್ಲ. ಗಜವದನ ನಿನ್ನ ನಂಬೆ ಬಂದೆನ ನಾನ ಬಾರಯ್ಯ ಗೌರಿ ಪುತ್ರನ ನಿನ್ನ ಕರುಣೆ ಗಂಗನ ನಾನ ಏನು ಅರಿಯದ ಬಾಲಕನ ತಂದೆ ಕಾಯೋ ಎನ ಮಾನ ಏನು ಅರಿಯದ ಬಾಲಕನ ತಂದೆ ಕಾಯೋ ಎನ ಮಾನ ಬಾಬಾರು ಗಜವದನ ನಿನ್ನ ನಂಬೆ ಬಂದೆನ ನಾನ ತಂದೆಯನೇ ನಮಗೆ ತಾಯಿಯನೇ ನೇನಾ ತಂದೆಯನೇ ನಮಗೆ ತಾಯಿಯನೇ ನೇನಾ ಏನ ಅರಿಯದ ಬಾಲಕನ ತಂದೆ ಕಾಯೋ ಎನ ಮಾನ ಏನ ಅರಿಯದ ಬಾಲಕನ ತಂದೆ ಕಾಯೋ ಎನ ಮಾನ ಬಾಬಾರ ಗಜವದನ ನಿನ್ನ ನಂಬೆ ಬಂದೆನ ನಾನ ಬಾರಯ್ಯ ಗೌರಿಸುತ್ತನ ನಿನ್ನ ಕರುಣೆ ಕಂದನ ನಾನ ಏನು ಅರಿಯದ ಬಾಲಕನ ತಂದೆ ಕಾಯೋ ಎನ ಮಾನ ಏನು ಅರಿಯದ ಬಾಲಕನ ತಂದೆ ಕಾಯೋ ಎನ ಮಾನ
ಬಲೇ ಅತ್ಯಧಿಕತೆಗಳಿಂದ ಬಡದ ಕೊಟ್ಟಿರುತ್ತಿ ಬಲೇ ದೇವ ಮತ್ತ ಡಾಕ್ಟ್ರಿ ಮನೆಗಲ್ಲ ಜನರು ಬಿತ್ತರಿಸುವ ಬೀದಿಗೆ ಗುರುವೇಶನವರು ತಮ್ಮ ತಮ್ಮ ಭಕ್ತರ ಬಿಟ್ಟು ಇಂಥ ವೀರಾತಿ ವೀರ ಗಂಭೀರನ ಕುಂಭಸ್ಥಲ ಬಂದದ್ದು ಈ ಮಿಗಿಲಾಂಬರಕ್ಕೆ ಬೇಕಾಗುತ್ತದೆ ಅಂತ ಬರೆದು ವಿದ್ರುಮನ ಬಾಣನದ ತಿಮ್ಮನಂತೆ ಮುಖ ಭೀಕರ ಉಳ್ಳವನ ಮುಂಭಾಗದಲ್ಲಿಂದು ಒಣ ಗರ್ಜನೆ ಮಾಡಿ ಮಾತನ್ನಾಡಿಸುವ ನೀರಿನವರನ್ನ ನಾವುದಾರಂದರೆ ಹತ್ತು ಬೆಳೆಯಬೇಕು ರೈತರ ಮಕ್ಕಳಾಗಿ ಊರಾಗ ಬೆಳೆಯಬೇಕು ಉತ್ತಮ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನ ಕುಂದರೆ ತಂದೆ ತಾಯಿಯ ಕಾಟ ಮೂಲೆಯಲ್ಲಿ ಮಲಗಿದ ಸೊಳ್ಳೆಗಳ ಕಾಟ ಬೀದಿಯಲ್ಲಿ ಓಡಾಡಿದ ಬೀದಿ ನಾಯಿಗಳ ಕಾಟ ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರತೆಂದು ಕರೆಯುತ್ತಾರ ದೇವಾ ಏನು ಕಂಡು ಬರಬೇಕು ನಮ್ಮ ನಾಮಾಂಗಿದವ ಎಲ್ಲ ಈ ಕುಶಲ ಮತಿಯುತನಾದ ಸಾರಥಿ ಅಸ್ತಮ ಬಲ ಪರಾಕ್ರಮಶಾಲಿಯ ಹೌದು ಎಲ್ಲ ಸಾರಥಿ ಚಂಡ ಪ್ರಚಂಡ ಹಂಡರಿದು ಬರುವ ಮಂಡಲೀಕರ ಉಂಡಗಳ ಎಲ್ಲ ಈಕರ ಪಂಡರಿಕದೊಳ ಬರೆಯುವ ಕೋರಂಡದಿಂದ ವ್ಯಾಘ್ರನಂತೆ ಉದ್ಘಟಿಸುತ್ತ ಮುಂದಕ್ಕಿಟ್ಟ ಪಾದ ಹಿಂದಕ್ಕೆ ಕಿತ್ತದವರಿಗೆ ಎನ್ನಗೆ ಪಟುತರ ಭೀಕರಕ್ಕೆ ಕೋರ್ಮನ ಕುಕ್ಕಿದನು ಬಾಗಿದನು ತೆಗೆದುಗಳು ಎಲ್ಲ ಸಾರಥೆ ಕುಡಿ ಕುಡಿ ಕೆಮ್ಮ ಎನ್ನಯ ಕಟರೋಚದ ಪಟಕ್ಕೆ ಚಟ ಎಂದ ಚಡದ ಗಿಡದೋಳ ಕಾದ ಮುಗಿನಂತೆ ಆ ನಕ್ಷತ್ರಗಳೆಲ್ಲ ಚಲ್ಲನ ಚಲ್ಲ ಎಲ್ಲ ಭಾರತೆ ಈ ಎಲ್ಲ ಭಕ್ತರ ಮೀದಿಯ ಕರ್ಕಟವಂ ಕಂಡು ಮುಕ್ಕಣ್ಣ ನೆಂಬುವನ ಶ್ಮಶಾನ ಮುಂದೇರಿ ತಕ್ಕ ಬುರುಳಿಗೆ ಕೈಯಲ್ಲಿ ಹಿಡಿದುಕೊಂಡು ಪುಟ್ಟ ಬೂದಿಯನ್ನ ಅಡೆ ಮೇಲೆತ್ತಿಕೊಂಡು ಕಟ್ಟ ಮುಂದೆ ಕುಳಿತುಕೊಂಡನು ಎಲ್ಲ ಭಾರತೆ ಈ ಎಲ್ಲ ಕರವಾಳದ ಹಲ್ಲಗಳನ್ನು ಕಟ್ಕಣ್ಣ ಕಡಿಯುವ ಕೋಪಾರ್ಪಟಕ್ಕೆ ಈಶಾನ್ಯ ನಂಬುವನು ಅಯ್ಯೋ ಮೋಸವಾಗಿದ್ದೆಂದು ಈ ದೇಶವನ್ನ ಬಿಟ್ಟು ಆ ಮಂದಿಯೊಂದಿಗೆ ಬಿಟ್ಟುಕೊಂಡು ಎಲ್ಲ ಭಾರತೀಯ ಹೋಗದೆ ವರ್ಣ ನೆಂಬುವನು ಎಣ್ಣೆಯ ವರ್ಣತೆಯ ಪರಾಕ್ರಮ ಕಂಡು ತಕ್ಷಣವ ದಕ್ಷಿಣ ದಿಕ್ಕಿ ಹೊಂದಿರುವಂತೆ ಇಚ್ಚನಸಾರ ಮುಚ್ಚನಂತೆ ಚಕ್ರದನು ಎಲ್ಲ ಭಾರತೀಯ ಹೋಗದೆ ಘರ ಘರನ ಬೀಸುವ ಹಾವಿನ ಗಾಳಿಯು ಎನ್ನ ಸಮೀಪಕ್ಕೆ ಬಾರದ ಭಯಗೊಂಡು ಭಯಗ್ರಸ್ತವಾಗಿ ಆ ಗಿಡದ ಮೇಲ್ಭಾಗದಲ್ಲಿ ಕೆಲಸಾಡಿ ಆಕಾಶಕ್ಕೆ ಸೇರಿಕೊಂಡಿತು ಈ ಲೋಕವನ್ನು ಸುಟ್ಟು ಸೂರ್ಯ ಮಾಡುವ ಪಾವಕನು ಸೂರ್ಯವತ್ತೊಳ ಬಚ್ಚಿಟ್ಟುಕೊಂಡನು ಈ ಲೋಕ ಜನರಿಗೆಲ್ಲ ಕಂಟಕನಾಗಿ ಕಂಟಕಕ್ಕೆ ವಾಸವನ್ನಿಟ್ಟುವ ತುಂಟಯವನು ಕುಂಟ ವಾಸವನ್ನು ಎಲ್ಲ ಭಾರತೀಯ ಹೋಗದೆ ಇಂಥ ಕಡಗಲಿ ವೀರ ಸಮರ್ಥ ವಿರುಧನಗರದ ಪರಿಪಾಲನೆಗೆ ನಾನೇ ಕಾರಣಕರ್ತ ಕೇಕರಾಜನ ಪೌತ್ರ ಧಮಲ ಚರಿತ್ರ ರಾತಿಕಾರ ಗಂಭೀರನ ಪುತ್ರ ಮಾಳ್ವಿಕಿ ಮಹಾಲ್ಯ ಅಮ್ಮನವರ ಕರ್ತಾಪನಿಗೆ ಸಂಜಾತ ಚಪ್ಪನ್ನಾರು ವೇಗದ ರಾಜರೋಜೆ ಮಾಂತ್ರಿಕರಂತೆ ಒಪ್ಪುವ ಗಂಡನ ಗುಂಡಿಗಿರುವ ಗಂಡುಗಳಿಗೆ ಈತಕ ಮಹಾರಾಜನೆಂದು ಈ ಚತುರ್ದಶ ಭುವನ ಬ್ರಹ್ಮಾಂಡವ ಕುಗ್ಗಿ ಮುಗ್ಧಾಗುವಂತೆ
ದಶ ದಿಕ್ಕುಗಳು ಕಿಮಿಡಿಕ್ಕುವಂತೆ ಈ ಭೂಮಿ ಆಕಾಶ ಬಂದಾಗುವಂತೆ ಎಲ್ಲ ಸಾರಥಿ ಹೋಗದೆ ಧನ ಎಂದು ದೇವಿಯರು ಮಡಿಸುವಂತನಾದ ಸಾರಥಿ ಎಂಬ ಕಾರ ಆಕಿಸಿವೆ ನಿನ್ನ ಕೊರಳಿಗೆ ಜಾತ ಬಲ್ಲಿಗಿನ ಹಾರ ಶೌರ್ಯ ಗಾಂಭೀರ ಸುರ ಸುಂದನಾಂಗರೆಂದರೆ ಸುರ ಸುಂದರಾಂಗನೆಂದರೆ ಈ ಕೀಚಕ ಮಹಾರಾಯ ಬಲೇ ನನ್ನನ್ನು ನೋಡಲು ಕಾತರದಿಂದ ಕುಳಿತಿರುವ ಈ ಸಭಾ ಸಜ್ಜನರಿಗೆ ಸುರಗುಣಂತರ ಛಾಯ ಈ ಸಂಗೀತ ಬಳಗದ ಗುರುಗಳಿಗೆ ಈ ಗುರು ಹಿರಿಯರ ಊರಿನ ಗುರು ಹಿರಿಯರ ಪಾದಾರವನ್ನು ಎತ್ತಿ ಮುಗಿಯುವನೆಲ್ಲ ಕೈಯ ಮಹಾರಾಜರು ತಾವಾದರೆ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಗೋರಿದೇನ ಶೃಂಗಾರದಿಂದ ಕಂಗೊಳಿಸುವ ಈ ರಂಗಮಂಟಪಕ್ಕೆ ದಿಕ್ಪೂಜೆಯನ್ನು ಮಾಡಿದ ಕಾರ್ಯತ್ವವೇನೆಂದರೆ ಹೋಗದೆ ಯಾವತ್ತು ರಾಜಾದಿರಾಜರು ನಮ್ಮ ಭಾವನಾದ ವಿರಾಟ ಭೂಪತಿಗೆ ಕಪ್ಪ ಕಾಂಡಿಗೆಯನ್ನು ತಪ್ಪಿಸುವರೋ ಇಲ್ಲವೋ ಹೋಗದೆ ಇಲ್ಲದಿದ್ದರೆ ಇದಕ್ಕೆ ತಪ್ಪಿದ ಕಡೆ ಮೂಡಲ ಕಾಲ್ಬಿಡಿದ್ರು ಗಿರ್ರ ತಿರುಗಿ ಸಂಬರಕ್ಕೆ ಅಪ್ಪಳಿಸಿ ಅವರ ತಲೆ ತಿಪ್ಪಗಳ ಕಡಿದಗನ ಮಂಡಲಕ್ಕೆ ಒಯ್ದಿದ್ದರೆ ಭಾಪುರಿಯ ಗಂಡಿನ ಗುಂಡಿಗಿರುವ ಗಂಡುವಿನ ಹೋಗದೆ ಇದು ಅಲ್ಲದೆ ನಮ್ಮ ಮಕ್ಕಳ ಪಾದರ್ಶನವಿಲ್ಲದೆ ಬಹಳ ದಿನಗಳಾದವು ಆಕೆಯ ಕೋಮಲವಾದ ಪಾದ ಪದ್ಮಗಳಿಗೆ ತಕ್ಕ ಭಿನ್ನಾಮವನ್ನು ಲಾಲಿಸಿ ರಾಜ್ಯ ಕಾರ್ಯಗಳನ್ನು ವಿಚಾರಿಸಬೇಕೆಂದು ಕಡು ತವಕದಿಂದ ಬರೋಣವಾಯಿತು ಖಂಡಿಯ ಸಾರಥಿ ಮುಂದೇನು ಸಂಗತಿ ಹೋಗದೆ ಶೃಂಗಾರ ಬಿತ್ತಣಿಕೆಯಿಂದ ಸ್ಥಾಪಿಸುವ ರಥಕ್ಕೆ ಕೊರಪಟ್ಟ ಧರಿಜ ಪ್ರದತ್ತರಿಗೆ ಕೊಟ್ಟು ವಾಯುವಾಯಕ್ಕಿಂತ ಮಿಂದಿರುವ ಹೋಗದೆ ರಕ್ತ ಖಚಿತವಾದ ರಮಣೀಯರದಕ್ಕೆ ವಜ್ರ ವೈಡೂರ್ಯವಾದ ಶೃಂಗಾರಗೊಳಿಸ ಜಗತ್ ಪ್ರಸಿದ್ಧಿ ಯಾಕೆ ಬಂದಿದೆ ಬೇರೆ ಮಾತಿದು ನಮ್ಮ ಹಕ್ಕಳ ದುಷ್ಟ ದೇವಿ ಹೊರ ಬಂದಿರಕ್ಕೆ ಊಟಿಯಿಂದ ತಗೊಂಡು Hãy subscribe cho kênh Ghiền Mì Gõ để không bỏ lỡ
ಮಕ್ಕಳ ದೇವಸ್ಥಾನವೇ ಒಂದೊಂದು ರೀತಿಯಾಗಿ ಕಾಣುತ್ತಿರುವುದಿಲ್ಲ. ಹೌದೇನು ದೇವ? ಸಾರಥಿ ಹೋಗದೆ ಮುಚ್ಚಿನ ಗೊಂಚಲಗಳಿಂದ ಮಧುಕತನ ತೆನೆಗಳಿಂದ ಇಂದ್ರ ನೀಲಮಣಿನ ಕಟ್ಟಿನಿಂದ ಬಂಗಾರದ ಕಳಸ ಗೋಪುರದಿಂದ ಶುಭ್ರ ಹಪ್ರದೋಳು ಉತ್ಪಾದಿಸುತ್ತಾ ಎಷ್ಟು ಸೌಭಾಗ್ಯದಲ್ಲಿ ಕಾಣುತ್ತಿರುವುದಲ್ಲ. ಹೌದೇನು ದೇವ? ಹೇಳೇ ಸಾರಥಿ ಹೋಗದೆ ಇದೆಲ್ಲ ಹಾಗಿರಲೇ ವೀರಾದ ವೀರ ಗಂಡುಗಳಿಗೆ ಈತಕ ಮಹಾರಾಜನ ಬಂದು ಮಹದ್ವಾರದಲ್ಲಿ ನಿಂತಿರುವರನ್ನು ಬಲೆ ನಮ್ಮ ಹಕ್ಕಯ್ಯ ದುಷ್ಟ ದೇವಿಗೆ ತಿಳಿಸಿ ಈ ವರದಿಂದ ಕರೆತರುವಂತ ನಾವು ಸಾರಥಿ ಸಂಶಯವುಂಟಾಗಲೇವ. ನವಮಾಸ ಗರ್ಭದಲ್ಲಿ ಒತ್ತು ಈ ಭೂಮಿಯಲ್ಲಿ ಎತ್ತು ಸಾಕಿ ಸಲುವಿದ ಎತ್ತ ತಾಯಿಗಿಂತ ತಮ್ಮನ ಮೇಲೆ ಪ್ರೀತಿಯನ್ನ ಬಯಸಿರುವ ಹಕ್ಕ ಸುಧಿಷ್ಠ ಮಾಡುವೆನು ನಿನ್ನ ಕೋಮಲವಾದ ಪಾದಪತ್ರಗಳಿಗೆ ನಂದಿ ವಂದನ ತಮ್ಮನ ವಿಜ್ಞಾಪನೆಯನ್ನ ಮನ್ನಿಸೈ. ಅಕ್ಕ ಸುಧಿಷ್ಠಾದೇವಿ ಹೇಳುವ ಕೇಳು. ಅದೇನು ಚೆನ್ನಾಗಿ ಹೇಳುವಾದ್ರೆ ನಾನು ನನ್ನ ಪ್ರಜಾಪ್ರಜಾರೆಲ್ಲರೂ ಎಂದಿನಿಂದ ಕ್ಷೇಮದಿಂದಿವೆ. ನೀನು ನಿನ್ನ ಪ್ರಜಾ ಪರಿವಾರದವರು ಮತ್ತು ನನ್ನ 100 ಮಂದಿ ತಮ್ಮಂದಿರು ಕ್ಷೇಮದಿಂದಿರುವರೆ ಕೀಟಕಾಗ್ರನೇ ನೀನೇ ಧೇಮನೆ. ಅಕ್ಕಯ್ಯ ಆಗ್ರದೇ ಸಹೋದರ, ನಾನು ಮತ್ತು 100 ಮಂದಿ ಅಣ್ಣ ತಮ್ಮಂದಿರು ನಮ್ಮ ರಾಜ್ಯ ಪರಿವಾರವನ್ನ ಹಿಂದಿನವರೆಗೂ ಈ ನಿನ್ನ ಪಾದಾಂತಕರಣದಿಂದ ಆಗದೆ ನೀನು ಮತ್ತು ಭಾವನಾದ ವಿರಾಟ ಭೂಪತಿಯು
ನಿನ್ನ ಪುತ್ರನಾದ ಪುತ್ರನು ನಿನ್ನ ಪುತ್ರನಿಯಾದ ಪುತ್ರಿಯು ಹಾ ಮತ್ತು ನಿಮ್ಮ ರಾಜ್ಯ ಪರಿವಾರವೆಲ್ಲ ಕುಶಲವೇ ಹೇಗೆ? ಆಗದೆ ಸಹೋದರ ಎಲ್ಲವೇ ತಾವರೇ ದೇಶಾಧಿಪತರಿಂದ ನಿಮಗೆ ತೊಂದರೆ ಉಂಟಾಗಿರುವುದು ಹೇಗೆ? ಅದು ಏನಾಗಿದ್ದರ ಸಮ್ಮತದಿಂದ ಜನ್ಮವನ್ನು ತಿಳಿಸುವ ಅಕ್ಕಯ್ಯ ತಮ್ಮನಾದ ಕೀಚಕಾಗ್ರನೇ ಆಗದೆ ನಾವೇನೋ ಕ್ಷೇಮವಿದ್ದೆವು, ಆದರೆ ಸಂತೋಷವಾಯಿತು ಅಕ್ಕಯ್ಯ. ಈಗ ಹೊಸದು ವರ್ತಮಾನ ಕೇಳಿ ಗೊತ್ತಿರುವುದಲ್ಲ. ಅದು ಏನು ವರ್ತಮಾನ ಕೇಳಿ ಹಾಗದೆ ಹೇಳಲೆ ಅದು ಏನು ಹೇಳು ಅಕ್ಕಯ್ಯ? ಅಕ್ಕಯ್ಯ ಚೆನ್ನಾಗಿ ಹೇಳು ಅಕ್ಕಯ್ಯ. ಅಕ್ಕ ದುಷ್ಟಾದೇವಿ ಸರ್ವನಾದ ಕೌರವನು ನಿನ್ನನ್ನು ಕೇಳಲಾರವೆಂದ ವರ್ತಮಾನವು ಕೇಳಿ ಬಂದಿರುವುದು. ಅದು ಏನು ವರ್ತಮಾನ ಕೇಳಿದ್ವಿ ಹಾಗದೆ ಸಹೋದರ ಅಕ್ಕಯ್ಯ? ಆದ್ದರಿಂದ ಅದೇನು ಆಗದೆ ನೀನು ಅತಿ ಜಾಗೃತಿಯಿಂದ ಇರಬೇಕೆಂದು ಬೇಡುವನ ತಮ್ಮ. ಆಗದೆ ಸಹೋದರ ಅಕ್ಕಯ್ಯ ಅಕ್ಕಯ್ಯ ಮಾತು ನಿಜವೆಂದು ತಿಳಿಬೇಕು. ಬಡಿ ಬಡಿದ ಎಲೈ ನಾರಥ ಬಡಿ ಬಡಿದ ಎಲೈ ಕರವರ್ಯ ಇದೇನಿದ ಪರಮಾಚಾರ್ಯ. ನಮ್ಮ ಹಕ್ಕಯ್ಯ ದುಷ್ಟ ದೇವಿ ಹಾಡಿದ ಬಿಡಿ ಮಾತುಗಳನ್ನ ಅದು ಕೇಳಿದೆಯಾ? ಅಕ್ಕ ಸುಧಿಷ್ಠಾದೇವಿ ತಮ್ಮನೇ ನಿನಗೇನಾದರೂ ಒತ್ತು ಹಿಡಿದಿರಬಹುದೇ? ಆಗದೆ ಒಟ್ಟು ಕುರುಡನ ಮಗನಾದ ಪುಣ್ಯ ಕಮಲಪನ ಎನ್ನಂ ಕಂಡು ಸೇರಲಿಲ್ಲವೆಂದು ಹೇಳುತ್ತಿರುವೆಯಲ್ಲ. ತಮ್ಮನೇ ನೀ ನುಡಿದಿರುವ ನುಡಿಯು ಎನಗೆಂದೆಂದಿಗೆ ಸರಿಸಾಟಿ ಬಂದಿರುವುದಿಲ್ಲ. ಏಕೆ ಆಗದೆ ಸಹೋದರ ಅದು ಏತಕ್ಕೆಂದರೆ ಅದಕ್ಕೆ ಆ ಹತಮನಾದ ಕೌರವನು ಜನ್ಮಂ ಕಂಡು ಸೇರದಿದ್ದರೆ ಇನ್ನು ಮುಂದೆ ನಾದರೂ ಈ ಭೂಮಿ ಮೇಲೆ ಬಾಲ್ಯಾನೆ ಬದುಕಿ ಬಿಡಿತಾನೆ. ಪರ ರಾಜ್ಯಗಳ ಕಪ್ಪ ಕಾಣಿಕೆಯಂ ಕೇಳಾನೆ ನಿನ್ನ ದಂಡನದ ವಿರುದ್ಧವಾಗಿಯಂ ತೊಟ್ಟಾನೆ ಎನ್ನ ಕೊಡುವಂತಾನೆ. ಆಗದೆ ಇದೆಲ್ಲ ಹಾಗಿರಲಿ ನಿನ್ನ ಪಾಠ ಅಂತಃಕರಣ ಬಂದಿರಲಿ. ಹದಮನಾದ ಕೌರವನ 18 ಅಕ್ಷಣಿ ಸೈನ್ಯವೆಲ್ಲ ಒಂದುಗೂಡಿ ಬಂದಾಗಿ ಎನ್ನುಡಿನ ಕಾಲದಕ್ಕೆ ಬಂದರೆ ಬರಲಿ. ಆಗದೆ ತಪ್ಪದ ಎನಗೊಪ್ಪಿನಿ ಹಪ್ಪಣೆಯ ಮೆಟ್ಟರೆ ಹದಮನಾದ ಗೌರವನ ಕಾಲ ಬಿಡಲು ಭಕ್ತರ ತಂದು ನಿನ್ನ ಕೋಮಲವಾದ ಪಾದಾರವಿಂದಲ್ಲಿ ಗಡಿಗೆ ಈ ಕೋಯನ್ನ ಕರಧೋಳ ಮೆರುಗಿವ ಖಡ್ಗದಿಂದ ತುಂಡಿಗೆ ಕಡಿದು ಆಸ್ತಿಕ ಪಾಲಕರ ತಂಡಗಳಿಗೆ ದಂಡಿಯಾಗಿ ಉಡಬಡಿಸಿ ಕಾಲಂತಕನ ತಂಗಿಯಾದ ಮೃತ ದೇವತೆಯ ಬಾಯಿಗೆ ಒಂದು ತೊತ್ತನ್ನು ಮಾಡಿ ಉಣಬಡಿಸುತ್ತಾರೆ. ಆದರೆ ಬಾಪುರಿಯ ಗಂಡನ ಗುಂಡಿಗಿರುವ ಗಂಡನ ಗೀತಕರ ಹೆಸರು ಪಡೆದು ಚೀಲನೆಯ ಮೆರಟಿನ ಹುಟ್ಟಿ ಸಾರ್ಥಕವೇನು? ಆಗದೆ ಆ ಹದಮನ ಜನ ಭಯವು ಎನಗೆ ಕಿಂಚಿತ್ತಾದರೂ ಇಲ್ಲ.
ಆ ಭ್ರಷ್ಟ ಬರುವ ವಾಪಸ್ಸನ್ನು ಕಾಪಾಡ್ಬಿಟ್ಟಕ್ಕೆ ನಿನ್ನ ಮನದೋಳು ಮರಗಿ ಕರಗಿ ಸೊರಗೋತರವಲ್ಲ. ನಿನ್ನನ್ನು ನೋಡುವ ಆತುರದಿಂದ ನಾನು ಓಡೋಡಿ ಬಂದಿರುವೆನಲ್ಲ. ಹೌದಲ್ಲ? ಮಾರ್ಗದಾಯಾಸವಾಗಿ ಎಲ್ಲ ದೇಹವು ಬಹಳ ಆಯಾಸಗೊಂಡಿರುವುದಲ್ಲ. ಹಾಗಾಗಿ ತಮ್ಮನೇ ಸತ್ತ ಕಾರಣ ನನಗೆ ಸ್ವಲ್ಪ ಕುಡಿಯಲು ಜಲವನ್ನು ತರಿಸಿ ಎನ್ನ ಮನ ತಲ್ಲನ್ನು ಗಳಿಸಿ ಬಿಡದ ರಾಜನ ಕಾಂತೆ ಸದ್ಗುಣ ಬಂದೆ. ತಮ್ಮನಾದ ಕೀಚಕಾಗ್ನೇ ಬಿಸಿಲಿನ ತಾಪದಿಂದ ಬಾಯಾರಗೊಂಡು ಬಂದಿರನು. ಸ್ವಲ್ಪ ಜಲವನ್ನು ತರಿಸಿಕೊಡುತ್ತಿ ಕೇಳಿಯ? ಹೌದು ಹಾಗ್ರದೆ, ಸ್ವಲ್ಪ ತಾಳು. ಇದನ್ನ ನಿಶ್ಚಯಂತಾಗಲಿ ಅಕ್ಕಯ್ಯ. ಅಮ್ಮ ಶೈಲೇಂದ್ರೆ ನಮ್ಮ ತಮ್ಮನಾದ ಕೀಚಕಾಗ್ರನು ಬಿಸಿಲಿನ ತಾಪದಿಂದ ಬಾಯಾರಗೊಂಡು ಬಂದಿರನು. ಸ್ವಲ್ಪ ಸುವರ್ಣ ಪಾತ್ರೆಯಲ್ಲಿ ಜಲವನ್ನು ತೆಗೆದುಕೊಂಡು ಬಾರೆ ಶೈಲೇಂದ್ರೆ. ಜನನೇ ಅಮ್ಮ ಶೈಲೇಂದ್ರೆ ಜಲವನ್ನು ತೆಗೆದುಕೋ. ಹಾಗ್ರದೆ ಏನು ಕುತ್ತುಕೊಂಡೆ? ಜಲವನ್ನು ಸ್ವೀಕರಿಸಲಿಕ್ಕೆ ಅಕ್ಕಯ್ಯ. ತಮ್ಮನಾದ ಕೀಚಕಾಗ್ರನೇ ಆಯಾಸ ಬಲದಿಂದ ಕಾರಣ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವನು. ಹಾಗ್ರದೆ ಆಯಾಸ ಪಟ್ಟರು ಎಲ್ಲ ಅಕ್ಕಯ್ಯ ಇಲ್ಲಿ ಎದ್ದು ಬರುವಂತ ನಾವು ತಮ್ಮನೇ ಅಕ್ಕಯ್ಯ ಬಿಸಿಲಿನ ತಾಪದಿಂದ ಬಾಯಾರಿಕೊಂಡು ಬಂದೆ ಎಂದು ಹೇಳಿಯಲ್ಲ ತಮ್ಮನೇ. ಅಕ್ಕಯ್ಯ ನಿನ್ನ ಇಷ್ಟದಂತೆ ಜಲವನ್ನು ತರಿಸಿದನು. ಸಂತೋಷದಿಂದ ಸ್ವೀಕರಿಸು. ಇದೇನಿದ ಪರಮಾತ್ಮರ ಸಂಗತಿ? ನಮ್ಮ ಹಕ್ಕಯ್ಯನ ಪ್ರಸ್ಥಾನದಲ್ಲಿ ನನಗೆ ಜಲವನ್ನು ತಂದು ಕೊಟ್ಟಿರುವ ಈ ಸುಂದರ ಸ್ತ್ರೀಯರ ಧಾರಾಗಿರಬಹುದು. ಜಲಾಧಾರತೆ ಈಕೆಯನ್ನ ಕಂಡಾಕ್ಷಣ ಜಲದಾಹವೇ ಅಡಗಿ ಹೋಯಿತು. ಎನಗೆ ಕಣ್ಣ ಮುಚ್ಚಿದಂತಾಗಿ ದಿಗ್ಭ್ರಮಗುಂಟಾಗಿತ್ತು. ವಿರಹ ತಾಪ ಬಿಟ್ಟೇಯಿತು. ಈಕೆಯ ಮೇಲೆ ಜಲಾಧಾರತೆ ಇವಳೇನು ರತಿಯೋ ಭಾರತೀಯೋ ಮುರಹರನ ಹರ್ದಾಂಗಿಯೋ ರಂಭಾ ಭೂರ್ವಸಿ ಕಿಲೋತ್ತರೆಯೋ ಇವಳ ಮೈ ಬಣ್ಣ ನೋಡಿದರೆ ನಿಂಬೆ ಹಣ್ಣಿನ ಬಣ್ಣದಂತೆ. ಇವಳ ಈ ತೋಡು ಕಡೆಗಳನ್ನು ನೋಡಿದರೆ ಬಾಳೆಹಣ್ಣಿನ ದಿಂಡಿನಂತೆ. ಇವಳ ಕಣ್ಣೊಬ್ಬ ನೋಡಿದರೆ ಕಾಮನ ಬೆಳ್ಳಿನಂತೆ. ಇವಳ ನಡಬಗಳ ನೋಡಿದರೆ ಸಿಂಹದ ನಡುವಿನಂತೆ. ಇವಳ ಹಲ್ಲಗಳು ನೋಡಿದರೆ ದಾಳಿಂಬ ಬೀರಂತೆ. ಎಷ್ಟು ಸುಂದರವಾಗಿ ನಿಂತಿರುವಳಲ್ಲೋ ಭಾರತೆ. ಎಲ್ಲ ಭಾರತೆ ಚಂದ್ರನಲ್ಲಿ ಕಳಂಕ ಬಿದ್ದರಗಿರಬಹುದು. ಆದರೆ ಈಕೆಯ ಮುಖದಲ್ಲಿ ಚಂದ್ರನಿಗಿಂತ ಬಿಗರಾದ ಕಲೆ ಹೆಚ್ಚಾಗಿ ತೋರಿಸಿರುವುದು. ಎಲ್ಲ ಭಾರತೆ ಏನು ಚಕ್ರವಾಕತ್ತೋ ಎನ್ನಲೋ, ಏನು ತಾವರಿಯ ಮಲ್ಲಿಗೆಯೋ, ಏನು ಬಂಗಾರದ ಕಳಸವೋ, ಈ ತರುಣಿ ಮಣಿಯ ಕುಚ ಕುಂಭಗಳು ತುಂಡದಿದ್ದರಂತೆ ಎಷ್ಟು ಸುಂದರವಾಗಿ ಕಾಣಿಸುತ್ತದೆ. ಎಲ್ಲ ಭಾರತಿ ಈ ಮೋಹನಾಂಗಿ ಎಂಬ ಕ್ಷೀರ ಸಮುದ್ರದ ಮಧ್ಯಗಳು ಶರತ್ಕಾಲ ತೋಡಿನ ಚಂದ್ರನಂತೆ, ಕಠಾಣಿ ಕಟ್ಟಿನ ಮುತ್ತಿನ ಸರದಂತೆ, ಅಪ್ತರತೆಯ ರೋಹಿಣಿಯಂತೆ, ವನದೋಳು ಮಾಮರವಂತೆ, ಗುಣಗಳ ಸಮಯಂತೆ, ನಕ್ಷತ್ರಗಳ ರೋಹಿಣಿಯಂತೆ, ಪುಟ ಹಾಕಿದ ಬಂಗಾರದ ಗೊಂಬೆಯಂತೆ, ಮಾರನ ಬಂದೆ ಹರಿಗಳಿಯಂತೆ ಬಂದಿರುತ್ತ ಎಲ್ಲ ಸಾರಥಿ ಎಲ್ಲ ಸಾರಥಿ ಇವಳ ನಡೆದರೆ ನಾಟ್ಯವಾದಂತೆ, ಇವಳ ನುಡಿದರೆ ಮುತ್ತಿನ ಹಾರದಂತೆ, ಇವಳ ನಾಟ್ಯ ಕೊಂಡರೆ ಸಂಬಿಗೆಯಂತೆ, ಇವಳು ನಾಟ್ಯ ಮಾಡಿದರೆ ಪೂರ್ವೋದಯವಾದಂತೆ, ಈ ಚಲವೆ ನಕ್ಕನೆ ಹೂಹರಿದಂತೆ, ಆ ಸುರಲೋಕದಿಂದ ಹೃದಯ ನರಗಿಳಿದು ಬಂದಂತೆ. ಈ ಸುಂದರ ಚಲವಿಯನ್ನು ಜೊತೆಯಲ್ಲಿದ್ದರೆ ಈ ಮಚ್ಚನಗರವೇ ಎಲ್ಲಿಗೆ ಸ್ವರ್ಗಲೋಕವಿದ್ದಂತೆ. ಎಲ್ಲ ಸಾರಥಿ ಎಂದಯ ಮನವ ಇವಳ ಮೇಲೆ ನಾಟಿತು, ಜೀವನ ಎಂಬ ತರಂಗಣಿಯನ್ನು ದಾಟಿತು. ರಮೆ ಗಿರಿಜೆ ಸಚಿ ಶಾರದೆ
ರಂಭಾ ಊರ್ವಶಿ ಕುಲೋತ್ತಮೆ ಚಿತ್ರಲೇಖಾದಿ ಮಹಾನಾಯಕರು ಮಹಾರೂಪವತಿಯರನ್ನು ಹೇಳುತ್ತಾರೆ. ಈ ಎಲ್ಲ ದೇವದ ದೇವಾಂಗನ ರೂಪವನ್ನು ಸ್ವೀಕರಿಸಿರುವ ಈ ಸುಂದರ ಸ್ತ್ರೀಯನ್ನು ಸೃಷ್ಟಿ ಮಾಡಿದ ಬ್ರಹ್ಮನ ಬುದ್ಧಿಗೆ ಎಲ್ಲ ಭಾರತೆ ಹೋಗದೆ ಆಹೋ ಹಾಗ್ರಜೆ ಅಕ್ಕಯ್ಯ ಹಾಗ್ರಜೆ ಎಣ್ಣೆಯ ಭಿನ್ನಾಪವನ್ನ ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳು. ಈ ನಿನ್ನ ಹನುಜನಾದ ಕೀಟಕಾಗ್ರಗೆ ಏನು ಹೇಳುತ್ತಾನೆಂದು ನಿರ್ಣಯ ಮತ್ತು ಬೇಸರ ಮಾಡಿಕೊಳ್ಳದಿರು. ಖಂಡಿತವಾಗಿಲ್ಲ. ಹಾಗ್ರಜೆ ಮದನನ ಒಂದು ಹರಗಳಿಂದ ಬರ್ತನಿಸುವ ಆ ಸುಂದರ ಪ್ರಿಯನಾರು ಅದನ್ನು ತೆಗೆದುಕೊಂಡು ನೀನೇನು ಮಾಡು. ಯಾವ ದೇಶದ ರಾಜನಮಗಳು ನಮ್ಮ ರಾಜ್ಯಾಂಗಣದಲ್ಲಿ ಒಳ್ಳೆ ಕಾರ್ಯದಾವುದು ನಿನ್ನಲ್ಲಿ ಬಂದು ನಿಂತಿರುವ ಈ ಬಗೆದಾವುದು. ಹಾಗೆ ಇದನ್ನು ನಿನ್ನ ಚಿತ್ತಕ್ಕೆ ಹಚ್ಚಿಕೊಳ್ಳದೆ ಸುದೃಢ ನಡತೆಯಿಂದ ಎಲ್ಲ ಮುಂದೆ ಬಿತ್ತರಿಸು ಕಂಡಿಯ ವಿಡರಾಯನ ಸತಿ ಸೌಭಾಗ್ಯವತಿ. ನಮ್ಮನೆ ಅಕ್ಕಯ್ಯ ಈ ಸ್ತ್ರೀಗಳನ್ನು ಧಾರೆಯಲ್ಲಿ ಕೇಳ್ತಿರ್ತೀಯ. ಹೌದು ಹಾಗ್ರಜೆ. ಇವಳ ವಿಚಾರವನ್ನು ತಿಳಿದುಕೊಳ್ಳಬೇಕು. ಹೌದು ಅಕ್ಕಯ್ಯ. ತಿಳಿದುಕೊಳ್ಳದೆ ಹೋಗೋದಿಲ್ಲವೇ? ಇಲ್ಲ ಹಾಗ್ರಜೆ. ಹೇಳಲೆ ಹೇಳಬೇಕು ಅಕ್ಕಯ್ಯ. ಅಕ್ಕಯ್ಯ ಹೇಳಲೆ ಹೇಳಬೇಕು ಹಾಗ್ರಜೆ. ಇವಳ ಗೋಷ್ಠಿ ನಿನಗೇಕೆ ಬೇಕು? ಕೀಚಕಾಗ್ರಣಿ ನೀನೇ ಧೀಮನೆ. ಅಕ್ಕಯ್ಯ ಅಕ್ಕ ಕೃಷ್ಣ ತಮ್ಮನಾದ ಕೀಚಕಾಗ್ರಣಿ ಒಂದು ಮಾತನ್ನು ಹೇಳುವನೆ ಕೇಳು. ತಕ್ಷಣ ಹೇಳಿದ ಮಾತನ್ನು ಕೇಳಿ ಬೇಸರ ಮಾಡಿಕೊಳ್ಳಬೇಡ. ಖಂಡಿತವಾಗಿ ಇಲ್ಲ. ಹಾಗದೆ ಅನಘ ಅದು ಯಾತಕ್ಕೆಂದರೆ ದೇವೇಂದ್ರ ಸಭನಾಯಕರು ರಂಭಾತಿ ಊರ್ವಶರ ಮಹಾರೂಪತಿಯರನ್ನು ಹೇಳುತ್ತಾರೆ. ಅಕ್ಕಯ್ಯ ಊರ್ವಶಿ ಎಂದರೆ ಸೂಜಿ ಸೂಜಿ ರೂಪದವಳು ಅವಳೇ ಕಟ್ಟಗಿದ್ದಾಳೆ. ಇರಬಹುದು. ಆಗದೆ ರಂಬೆ ರಂಬೆ ಎಂದರೆ ಬಾಳೆ ಬಾಳೆ ಗಿಡದ ಬಾಳು ಅದು ಯಾತರದ ಬಾಳು. ಆಗದೆ ರೂಪದಲ್ಲಿ ರೂಪವತಿ ಪಾರ್ವತಿ ಎಂದು ಹೇಳುತ್ತಾರೆ. ಆದರೆ ಕಣ್ಣಿನಲ್ಲಿ ಹುಟ್ಟಿದವಳ ಗುಣ ಅಷ್ಟರಲ್ಲಿ ಹರಿದುಕೊಂಡಿರುವುದು. ಆಗದೆ ಈ ಕಾಂತಿಯ ಕರತಾಳಕ್ಕೆ ಮಹಾಮರವ ಬಿಸಿಲಿನ ಮಾಡಿ ನಿಂತಿತು. ಈ ಒಳಿತ ಮನೆಯ ಸೋದರಿಗೆ ನಡೆಯುವುದನ್ನು ಕಂಡು ಆಗದೆ ಅಕ್ಕಯ್ಯ ಈ ಗಜಗಾಮನೆಯ ಪಾದಲಿಟ್ಟದಲ್ಲಿ ಹಾಕೊಂಡರು
ಹಾಗಾದ್ರೆ ಈ ನಯನಾಕ್ಷಿಯ ನಯನದ ಬೆಳಕು ಕಾಣುತ್ತದೆ ಮರ ಮೀನುಗಳ ಕತ್ತನ್ನು ಬೆಳಕದ್ದು ಸತ್ತನೆ ಹಾಡಿನ ಬೆಳಗಿದವು. ಹಾಗಾದ್ರೆ ಈ ವನಿತ ಮನೆಯ ನಾಸಿಕ ಸುತ ನಮ್ಮ ಕಂಡ ಬೆಳಿಗ್ಗೆ ಗಗನ ಸೇರಿದವು. ಈಕೆಯ ಸೋಲಡಿಗೆಯ ಮಡಿಗಳನ್ನು ಕಂಡು ಸಂಪಿಗೆಯ ಹರಡಿದ ತೀವ್ರದಿಂದ ಆಹೋ ಅಕ್ಕಯ್ಯ, ಈ ಸುಂದರ ಶ್ರೀಮಣಿಗಳಾರೋ ಈಕೆ ಎಸರಿಯನ್ನು ಜಾಗೃತಿಯಿಂದ ಏಳಿಗೆ ನಮ್ಮ ಸಂತೋಷ ಪಡಬೇಕಮ್ಮ ಅಕ್ಕಯ್ಯ. ಹಾಗಾಗಿ ಇವಳ ವಿಚಾರವು ತಿಳಿಸಂತ ಹೇಳಿದೆಯಾ? ಹೌದು ಅಕ್ಕಯ್ಯ. ಹಾಗಾದ್ರೆ ಇವಳ ಗಂಡ ನಿನಗೆ ಹೇಗಾಯ್ತು? ಜನರಿಗೆ ಕಣ್ಣು ಮುಚ್ಚಿದಂತಾಗಿದ್ದರೆ ಮುಂದಾಯಿತು. ಹೌದು ಅಕ್ಕಯ್ಯ, ನೋಡಿ ಗಂಡ ಅಕ್ಕಯ್ಯ. ಹೌದು ಹಾಗಾದ್ರೆ ಏನಂಗಾಗದೆ? ಹೌದು ಅಕ್ಕಯ್ಯ. ಹಾಗಾದ್ರೆ ಮಾತನಾಡುವುದೇನು ಅಕ್ಕಯ್ಯ, ನಾನು ಬಂದಿದ್ದು ನಿನ್ನನ್ನು ನೋಡುವುದಕ್ಕೆ. ಆದರೆ ಆ ಸ್ತ್ರೀಯನ್ನು ಕಂಡಾಕ್ಷಣಿಗೆ ನನ್ನ ಮನಸ್ಸು ಅವಳ ನೀರಾಯಿತು. ಹಾಗಾದ್ರೆ ಅಕ್ಕಯ್ಯ ಹೇಳಬೇಕು ಅಕ್ಕಯ್ಯ, ಚೆನ್ನಾಗಿ ಹೇಳು. ಅಗ್ಗದೆ ಏತಕ್ಕೆ ಹೋಗಬಾರದು? ಹೌದು ಹಾಗಾದ್ರೆ ಸಹೋದರಿ ಅಕ್ಕಯ್ಯ, ನಿನ್ನ ಅಕ್ಕಯ್ಯರನ್ನು ನೋಡಿದ್ದಾಯ್ತು, ನಿನ್ನ ಆಶೀರ್ವಾದ ಪಡೆದುಕೊಂಡದ್ದಾಯ್ತು. ತಮ್ಮನೇ, ಅಕ್ಕಯ್ಯ, ನಿನ್ನ ರಥವು ಸಿದ್ಧವಾಗಿರೋದು. ನಾನು ಬಂದಿದ್ದು ನಿನ್ನನ್ನು ನೋಡಲಿಕ್ಕೆ. ನಿನ್ನನ್ನು ನೋಡಿದ ನಿನ್ನ ಪಾದರ್ಶನ ಪಡೆದುಕೊಂಡನು. ಪಡೆದುಕೊಂಡು ಹೋಗುವ ಸಮಯದಲ್ಲಿ ಆ ಸುಂದರಿಯನ್ನು ನೋಡಿ ಅಕ್ಕಯ್ಯ, ಈಗ ನಿನ್ನ ರಥವು ಸಿದ್ಧವಾಗಿರುವುದು. ಹಾಗಾದ್ರೆ ನೀನಿನ್ನ ಜಾಗ್ರತೆಯಿಂದ ಹೋಗಬಹುದು. ಅಕ್ಕಯ್ಯ, ತಿಳಿಯದು ಆ ಸ್ತ್ರೀಯರನ್ನು. ಹಾಗಾದ್ರೆ ಎಣ್ಣೆಯ ರಥವು ಸಿದ್ಧವಾಗಿದೆ, ಹೀಗೆಂದೇಗರೆ ಹೊರಟು ಹೋಗುವುದೆಂದು ಹೇಳಿದೆಯಲ್ಲ. ಹಾಗಾದ್ರೆ ಎಂದಕ್ಕೆ ನಿನ್ನ ರಾಜ್ಯ ಪರಿವಾರದವರಿಗೆಲ್ಲ ನಾನಾ ಕಷ್ಟ ಬಂದು ನಿನ್ನ ಕಷ್ಟದಲ್ಲಿರುವಾಗ ತಮ್ಮನಾದ ಹನುಜನಾದ ಕೀಟಕಾಗ್ರಣಿಯೇ ಹೀಗಿಂದೀಗ ವ್ರತವನ್ನೇರಿ ಹೋಗೆಂದು ಹಂದಿನ ಕಾಲಗಳು ಏತಕ್ಕೆ ಹೇಳಲಿಲ್ಲ. ನಿನಗೆ ಕಷ್ಟ ಬಂದ ಕಾಲದಲ್ಲಿ ಗಂಡಗೆ ಗುಂಡಿಗಿರುವ ಗಂಡದಲ್ಲಿ ಕೀಚಕ ಮಹಾರಾಜನು ಬೇಕು. ನನಗೆ ಇಷ್ಟವಾಗಿರುವ ಆ ಸುಂದರ ತೀಳ ಮೇಲೆ ಹೊಲಿಸಿಕೊಡುವೆಂದರೆ ಅವಳನ್ನು ಒಲಿಸಿಕೊಡಬೇಕು. ಇಲ್ಲವಾದರೆ ನಿನ್ನ ಪಾಠಾಮನೆಯನ್ನು ಬಿಡುವುದಿಲ್ಲ. ಅಕ್ಕಯ್ಯ, ಕೊಂಡಿರುವೆಯಾ? ಗೊಂಬೆ ಹೊರಕ್ಕಯ್ಯ, ಗೊಂಬೆ ರೂಪದಲ್ಲಿ
ಅಕ್ಕಯ್ಯ ಈ ಸ್ತ್ರೀಯರನ್ನು ಧಾರೆಂದು ಕೇಳಿಯಲ್ಲ ದಾರೆಂದು ಕೇಳಿದನು ಹಾಗದೆ ಹೇಳಿದರೆ ಹೇಳಬೇಕು ಅಕ್ಕಯ್ಯ ನೀನಾಗಿ ಕೇಳೋ ತನ್ನ ಹಾಗೆ ಹೇಳಿದ್ರೆ ನಮ್ಮನೆ ಅಕ್ಕಯ್ಯ ಈ ಸ್ತ್ರೀಯರು ಚಂದ್ರನ ಸ್ತ್ರೀಯರಂತೆ ಇವರ ಮಾನ ಅಭಿಮಾನವನ್ನು ಕಾಯುವರಂತೆ ಹೌದೇನು ಹಾಗದೆ ನಮ್ಮನೆ ಅಕ್ಕಯ್ಯ ಇವ ತಂಟೆಗೆ ಹೋದವರನ್ನು ತಕ್ಷಣವೇ ಸಂಹಾರ ಮಾಡುವರಂತೆ ಅವಳ ಮಾನವನ್ನು ಧಾರ ಕಾಯುವರು ಹಾಗದೆ ನಮ್ಮನೆ ಅಕ್ಕಯ್ಯ ಅವರ ಪತಿಗಳ ಕಾಯುವರು ಅಕ್ಕಯ್ಯ ಅವಳ ಪತಿಗಳಿರುವಳು ಅವಳ ಮಾನವಿಮಾನ ಕಾಯುವರನ್ನು ಹೇಳಿದೆಯಲ್ಲ ಪತಿಗಳ ನಿಜವಾಗಿ ಅವಳ ಮಾನವಿಮಾನ ಕಾಯುವರಾಗಿದ್ದರೆ ಒಂಟಿಯಾಗಿ ನಿನ್ನ ಸೇವೆಯಲ್ಲಿ ತಂದು ಇಟ್ಟಿರುವರಾಗುತ್ತೆ ಅದೇ ರೀತಿ ನಿಜದಿಂದ ಎಲ್ಲ ಕೂಡಲೇ ಮಾಡುವಂತೆ ಮಾಡಲಾಗುತ್ತದೆ ನಮ್ಮನೆ ಅಕ್ಕಯ್ಯ ಪರ ಸ್ತ್ರೀಯರನ್ನು ಬಯಸಬಾರದು ಏತಕ್ಕೆ ಬಯಸಲಾಗುತ್ತದೆ ಅವರ ಪತಿಗಳು ನಿನ್ನನ್ನು ಸುಮ್ಮನೆ ಬಿಡುವರೆಂದು ತಿಳಿದುಕೊಂಡು ನಾನೇನು ದಾರಿ ಹೋಗುವ ಭಕ್ತಿಯರನ್ನು ಬಯಸಿಲ್ಲ ನಿನ್ನ ಮನೆಯಲ್ಲಿ ದಾಸಿಯಾಗಿರುವಳು ಅವಳ ಮೇಲೆ ನಿನಗೆ ಅಧಿಕಾರ ಬರುವುದು ಅವಳಿಗೆ ಏನಿಗೆ ಅಕ್ಕಯ್ಯ ದಾಸಿಯರನ್ನು ಬಯಸುವುದು ನಮ್ಮಂತ ರಾಜರ ಪದ್ಧತಿಯಲ್ಲ ಆಗಿದೆ. ಸಹೋದರ ದಾಸಿಯನ್ನು ರಾಜರು ಬಯಸುವುದು ಸತ್ತನ್ನು ಹೇಳಿ ಆಗದೆ ಹೌದು ಅಕ್ಕಯ್ಯ ನಮ್ಮನೆ ನನ್ನಂತ ರಾಜನನ್ನು ಕೂಡಿದ ದಾಸಿಯು ಎನ್ನನ್ನು ಕಟ್ಟಿಕೊಂಡ ಮೇಲೆ ರಾಣಿಯಾಗಿ ಆಗಲಾಗುತ್ತದೆ. ಅಕ್ಕಯ್ಯ ಕನ್ನೆಯಿಂದ ತಿಳಿದುಕೊಂಡಿರುವೆಯಾ ಅಕ್ಕಜೆ ಅವರನ್ನು ಕನ್ನೆಯನ್ನು ತಿಳಿದುಕೊಂಡಿರುವೆಯಾ ನಾನೇನು ಹಾಗೆ ಹೇಳಿಲ್ಲ ಆಗದೆ ಅವಳಿಗೆ ಪತಿಗಳಿರುವರು ಪಟ್ಟಿಗಳು ಇದ್ದರೆ ಎಲ್ಲಿರುವರು ಆಗದೆ ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ ಅಕ್ಕಯ್ಯ ಏನು ಮಾತನಾಡುತ್ತೀರಿ ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ ಅಂತ ಹೇಳಿ ಅವಳಿಗೇನು ಪತಿ ಇರುವರೇ ಅಥವಾ ಪತಿಗಳಿರುವರೇ ಪತಿಗಳಿರುವರು ಹಾಗಾಗಿ ಇದ್ದರೆ ಎಷ್ಟು ಬಂದಿರುವರು ಏನು ಮಾಡೋದು ತೆಗೆದುಕೊಂಡು ನೀನು ಹೇಳಿದೆಯಲ್ಲ ಅಕ್ಕಯ್ಯ ಅವಳು ನಿಜವಾದ ಪತಿವೃತ್ತಿ ಆ ಪರಸ್ತ್ರೀಗಳು ಅವಳಿಗೆ ಪತಿಗಳಿರುವರನ್ನು ಹೇಳಿದೆಯಲ್ಲ ಹೌದು ತಮ್ಮನೆ ಹಾಗಾಗಿ ಆದರೆ ಎಷ್ಟು ಜನ ಪತಿ ಇರುವರು ಅದನ್ನ ಅವಳನ್ನು ತಿಳಿದುಕೊಳ್ಳಬೇಕು ಹಾಗಾಗಿ ನೀವು ನನಗೆ ಹೇಳಬೇಕು ಅಕ್ಕಯ್ಯ ತಮ್ಮನೆ ಅಕ್ಕಯ್ಯ ಹೇಳುವ ಅವಶ್ಯಕತೆ ನಿನಗಿಲ್ಲ ಏತಕ್ಕೆ ಇಷ್ಟವಿಲ್ಲ ಹಾಗಾಗಿ ತಮ್ಮನೆ ಅಕ್ಕಯ್ಯ ಸೊಮ್ಮನ ಪರಮ ಪತಿರತೆಯಾದ ಸ್ತ್ರೀಯರನ್ನು ಕಾಡುವುದರಿಂದ ತರವಲ್ಲ ತಮ್ಮ ತಿಳಿಯದ ಆ ಸ್ತ್ರೀಯರ ಮರ್ಮ ಅಮ್ಮ ವಿರಾಟ ರಾಜನ ಪ್ರಾಣೇಶ್ವರಿಯೇ ತಮ್ಮನೆ ಏನಿವನ ಕೇಳಿದ ಒಂದು ಸಾರಿ ಹೇಳಿದ ಭತ್ತವನ್ನು ನಾಡಿಸಿ ನೀನಾಗದಿರು ಗಾಬರಿ ಅಕ್ಕಯ್ಯ ಸಹೋದರ ಒಡ ಹುಟ್ಟಿದ ತಮ್ಮನೆಂಬ ಭಾವನೆ ನಿನ್ನಲ್ಲಿ ಇದ್ದಿದ್ದ ನಿಜವಾದರೆ ಸುತ್ತಲೇ ಏನಾದ್ರೆ ಸುಂದರ ಸ್ತ್ರೀಯನ್ನು ಒಪ್ಪಿಗೆಯೊಂದಿಗೆ ದಾರಿಯಲ್ಲಿ ಆಗದೆ ಅಕ್ಕಯ್ಯ ತಮ್ಮನೆ ನಾನು ಕೇಳಿದ್ದು ನೀ ಕೊಡುತ್ತೇನೆಂಬುದು ಮಹಾದುರ್ಲಭ ನೀ ಕೊಡಬೇಕೆನ್ನುವ ಹಂತಕರಣವಿನ್ನ ಮನಸ್ಸಿನಲ್ಲಿ ಹುಟ್ಟಿದ್ದ ನಿಜವಾದರೆ ಆಗದೆ ಮದನನ ಮುಂದೆ ಹರಗಡಿಯಂತೆ ಪ್ರಜ್ವಲಿಸುವ ದಿವ್ಯ ರಕ್ತವನ್ನು ನೀನು ಎನ್ನದೆ ಬರ್ತದೆ ಆಗದೆ ಎನ್ನ ಮನಸ್ಸೆಂಬ ಬಂಗಾರದ ಮುಸೆಯೋಳು ಪುಟ ಬಿಟ್ಟು ಬಹುಬುದ್ಧಿಯಿಂದ ಗಟ್ಟಿ ಮಾಡಿ ಈ ನಿನ್ನ ವಚನ ರಚನೆ ಎಂಬ ಕೊಡಲಿಯಿಂದ ಸಾಗಬಡಿದು ಮನ್ಮಥನೆಂಬ ತಾಪದ ತಗಡಿಗೆ ಈ ಬರೆದ ರಕ್ತವೆಂಬ ಕುಂಡನವೆನ್ನಿಟ್ಟು ಈ ಎನ್ನ ಎದೆಗಳು ಆಗದೆ ಅಕ್ಕಯ್ಯ ಈಕೆಯನ್ನು ಎನ್ನಿಗೆ ನೀನು ವಶ ಮಾಡಿದರೆ ನೀ ಹೇಳಿದ ಚಾಕರಿಯಲ್ಲಿ ನಿಲ್ಲುವೆ ನೀ ನುಡಿದ ನುಡಿವೆಲ್ಲ ನಾ ಸಲ್ಲುವೆ ಆಗದೆ ಈ ಸುಂದರ ಸ್ತ್ರೀಯಳ ಸರಿ ಸಮಾನ ದುರನರ ಗರುಡ ಗಂಧರ್ವ ಯಕ್ಷರ ಕಿನ್ನರ ಕೆಂಪುರುಷರ ವಾಸ್ತವಿಕ ಪಾಲಕರು ಸರಿದರು ಆಗದೆ ಈ ಸುಂದರ ಸ್ತ್ರೀಯರನ್ನು ಪ್ರೀತಿಸಿ ಕೂಡಿ ಮದುವೆಯಾಗಬೇಕೆಂಬುದು ಎನ್ನಗೆ ಮನದಿಷ್ಟ ಇದು ಒಂದು ಎನ್ನಗೆ ಒದಗಿ ಬಂದ ಅದೃಷ್ಟ ನಾನು ಬಲದಿಷ್ಟ ಪರಮಪಿಷ್ಟ ಇದರ ಮೇಲೆ ನಿನ್ನಿಷ್ಟ ಆಗದೆ ಅಕ್ಕಯ್ಯ ಆದರೆ ಆ ಸ್ತ್ರೀಯರನ್ನು ನನಗೆ ವಶ ಮಾಡಿಕೊಡು ಎಂದು ಹೇಳಿಲ್ಲ ಅಕ್ಕಯ್ಯ ಅದು ನನಗೆ ಬಲು ಕಷ್ಟ ಅಕ್ಕಯ್ಯ ನಾನೇನಾದರೂ ಮನದಕೊಂಡರೆ ನಿನ್ನ ರಾಜ್ಯ ಪರಿವಾರದವರಿಗೆಲ್ಲ ಬಂದಿಡುವುದು ನಾನಾ ಕಷ್ಟ ಅರತು ನಡಿ ಎಂಬ ನೀಹಿತರ ಗುಟ್ಟ ಪುಷ್ಪ ಹತ್ರ ತೊಟ್ಟ ಮದನ ಕದನವೆಂಬ ಕಾಮಕ್ಕೆ ಗುರಿಯಿಟ್ಟ ಆಗದೆ ಅಕ್ಕಯ್ಯ
ಅಕ್ಕಯ್ಯ ಆ ಸುಂದರ ಸ್ತ್ರೀಯರನ್ನ ಕಂಡಾಕ್ಷರವೇ ಅಕ್ಷರವೇ ಈ ನಮ್ಮ ಹೃದಯಕ್ಕೆ ಆಗಿರುವ ಈ ಭಯ ಮಾಡುವುದರ ಕಷ್ಟ ಅಕ್ಕಯ್ಯ ಕಾಮನು ಎಂಬ ಔಷಧವನ್ನು ಕೊಡಿಸು ಈ ಮೋಹನಾಂಗಿ ಎಂಬ ಕೌತಮನ್ನು ತೊಡಿಸು ಈ ನನ್ನ ಜೀವವನ್ನು ಉಳಿಸಿ ಉದ್ಧಾರ ಮಾಡಬೇಕು ಅಕ್ಕಯ್ಯ ಅಕ್ಕಯ್ಯ ಜನನಿ ನಿಮ್ಮ ತಮ್ಮನ ಆರ್ಭಟವನ್ನು ನಾನು ನೋಡಲಾರೆ ಒಳಗಡೆ ಕೆಲಸವಿರುವುದು ನಾನು ಹೋಗಿ ಬರುವಂತಳಮ್ಮ ತಮ್ಮನೇ ಅಕ್ಕಯ್ಯ ಆ ಸ್ತ್ರೀಯರನ್ನ ಹಾರ್ಕೊಂಡು ಭಯಗೊಂಡು ಓಡುವುದು ಎನ್ನ ಹಾರ್ಪಟಗೊಂಡು ಬೇಗೊಂಡು ಹೋಗಿಲ್ಲ ಹಾಕದೆ ನನ್ನನ್ನು ನೋಡಿ ನಾಚಿ ನೀರಾಗಿ ಮಗು ನಗುತ್ತಾ ಓಡಿಗಳು ಅಕ್ಕಯ್ಯ ನೀನು ನೋಡಿದೆಯಾ ನೋಡಿದನು ಹಾಕದೆ ಹೌದೇ ಅವಳನ್ನು ಪ್ರೀತಿಸುವನು ಪ್ರೀತಿಯ ಕಣ್ಣಿಂದ ನಾನು ನೋಡಿದನು ಹೌದೇ ನಿನ್ನ ಕಣ್ಣಿಗೆ ಹಾಗೆ ಕಣ್ಣಿಲ್ಲ ಬಂದರೆ ನಾನು ಏನು ಮಾಡಬೇಕಾಗ್ತದೆ ನಿನ್ನ ಕಣ್ಣಿಗೆ ಮಾತ್ರ ಕಂಡು ಸುಂದರವಾದ ಕಣ್ಣಿರುವುದಾಗ್ತದೆ ತಮ್ಮನೇ ಅಕ್ಕಯ್ಯ ಇವಳ ಆಸೆಯನ್ನು ಬಿಟ್ಟು ಎಂದೆಂದು ನೋಡುವುದು ಹಾಕದೆ ಬೇರೆ ಸ್ತ್ರೀಯರನ್ನು ಬಿಟ್ಟು ಬೇರೆ ಸ್ತ್ರೀಯರನ್ನು ಬಯಸಿ ನಾನು ತಕ್ಷಣ ನಾಶ ಮಾಡಿಕೊಡುವೆನು ಅಕ್ಕಯ್ಯ ತಮ್ಮನೇ ಏನು ಹೇಳಿದೆ ಈ ಸ್ತ್ರೀಯರನ್ನು ಬಿಟ್ಟು ಬೇರೆ ಸ್ತ್ರೀಯರನ್ನು ಕೇಳು ನಾನು ತಕ್ಷಣ ನಾಶ ಮಾಡಿಕೊಡುವೆನು ಅಕ್ಕಯ್ಯ ಸಹೋದರ ಈ ಸ್ತ್ರೀಯರನ್ನು ಬಿಟ್ಟು ಬೇರೆ ಸ್ತ್ರೀಯರನ್ನು ಬಯಸಿಕೊಂಡು ಹೇಳಿದೆಯಲ್ಲ ಹೌದು ತಮ್ಮನೇ ಆಗದೆ ಸಹೋದರ ಈ ಧರೆಯಲ್ಲಿ ಮರೆಯುವ ಬರ ಸ್ತ್ರೀಯರೆಲ್ಲ ಅಕ್ಕ ತಂಗಿಯರೆಂಬ ಭಾವವನ್ನು ವಹಿಸಿ ಕಂಕಣ ರೂಪದಲ್ಲಿ ಈ ಕಾಲಿಗೆ ಗಟ್ಟಿಗೆ ಕಟ್ಟಿರುವುದು ಆಗದೆ ಎಂದೆಂದಿಗೂ ಲಜ್ಜಹೀನನಾಗಲಾರನು ಕಂಡು ಹಿಟ್ಟಿರುವ ಆ ಸುಂದರ ಸ್ತ್ರೀಯರನ್ನು ಎಂದೆಂದಿಗೂ ನಾ ಬಿಟ್ಟು ಬಿಡಲಾರನು ತಿಳಿದು ನೋಡು ಹಕ್ಕ ಸುಮ್ಮನೆ ತಮ್ಮನೇ ಹೇಳುವುದಿಲ್ಲವೇ ಹೇಳುವುದಿಲ್ಲ ಆಗದೆ ಅವಳನ್ನು ವಶಪಡಿಸಿಕೊಳ್ಳಬೇಕು ಕೊಡಬೇಕು ಹಾಕದೆ ತಮ್ಮನೇ ಅಕ್ಕಯ್ಯ ಭುವನ ವೇರ ಎಂತಕ್ಕೆ ಪರನಾರಿಯರನ್ನು ಬಯಸಿ ಎಂತವರು ಏನಾಗಿರೋರಾಗದೆ ಹೇಳದೆ ಹೇಳಬೇಕು ಅಕ್ಕಯ್ಯ ನಾನು ಕೇಳುವೆನು
ಇದ್ದಾವಲ್ಲ ಅಕ್ಕಯ್ಯ ತಮ್ಮನೇ ಅಕ್ಕಯ್ಯ ಹಿಂದಕ್ಕೆ ದಶಗಟ್ಟ ರಾವಣನ ಸೀತೆಯನ್ನು ಬಯಸಿ ತನ್ನ ಪ್ರಾಣವನ್ನು ಕಳೆದುಕೊಂಡು ಹೋದನು. ಹಾಗಾಗಿ ಸಹೋದರ ಅಕ್ಕಯ್ಯ ಚಂದನು ಗುಣಪತಿಯ ತಾರವನ್ನು ಬಯಸಿ ಭವಿಷ್ಯಕ್ಕೆ ಕುಂದುಗಳನ್ನು ತಂದುಕೊಳ್ಳಲಿಲ್ಲ. ರಾವಣನಂತೆ ನಾನೇನು ಸೀತೆಯನ್ನು ಮೋಸ ಕೊಟ್ಟ ಕತ್ತಿಂದ ಕದ್ದು ತಂದಿಲ್ಲವಲ್ಲ ಹಾಗಾಗಿ ತಮ್ಮನೇ ಅಕ್ಕಯ್ಯ ಅದರಂತೆ ಈ ಸ್ತ್ರೀಯನ್ನು ಬಯಸಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ ತಮ್ಮ. ನನ್ನ ಪ್ರಾಣವನ್ನು ತೆಗೆಯುವರಾದರೆ ಯಾರು ಇವರ ಅಕ್ಕಯ್ಯ? ತಿಳಿಯದು ಆ ಸ್ತ್ರೀಗಳ ಮರ್ಮ. ಅಮ್ಮ ಉತ್ತರ ಕುಮಾರನ ಮಾತೆಯನ್ನು ಕುದಿಸ್ತಾ ದೇವಿ ಆ ಪೂರ್ಣ ಮತಾಂಧರ ಸೊತ್ತಿಗೆಲ್ಲ ಏಳಿಗೆ ಬಂಧಿಸಬೇಡ. ಆ ಹಠಮರಿಂದ ಹಾಕುವ ಕಾರ್ಯವೇನು ಅದನ್ನು ನಾನು ನೋಡಿಕೊಳ್ಳುವೆನು. ಆಗದೆ ಅಂಡ ಪಿಂಡ ಬ್ರಹ್ಮಾಂಡವ ವಿರುದ್ಧ ಮೆರವಣಿಗೆ ಬಂದರೆ ಅದಂಡಾಗದಂತೆ ಮಾಡುವ ಪರಾಕ್ರಮವಂತನಿಗೆ ಆ ಮಿಕ್ಕಿ ನೀರಿದ ವಿಕ್ರಮಾಂಕಿತರು ನನಗೆ ತಾವ ಲೆಕ್ಕದೆ ಅಕ್ಕ ಬೇಡುವಿಲ್ಲ ಅಕ್ಕಯ್ಯ ನೀನು ಒಂದೇ ಹಠವನ್ನು ಹಿಡಿಯಬೇಡ. ನೀನು ಒಂದೇ ಹಠವನ್ನು ಹಿಡಿಯಬೇಡ. ಹಾಕದೆ ಆ ಸ್ತ್ರೀಯನ್ನು ನನಗೆ ವಶ ಮಾಡಿ ಕೊಡಿ ಎಂದು ಕೇಳಬೇಕಲ್ಲ. ಸಾಧ್ಯವಾಗಿ ಕೇಳುವೆನು. ಅವಳಿಗೆ ನಿನ್ನ ಮೇಲೆ ಮನಸ್ಸಿರಬೇಕಲ್ಲ. ಮನಸ್ಸು ಬರುವಂತೆ ನೀನು ಮಾಡಬೇಕು. ಹಾಕದೆ ನಾನು ಮಾಡಬೇಕೆ? ಹೌದು ಅಕ್ಕಯ್ಯ. ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ದ್ರೋಹವನ್ನು ಮಾಡಲಾರನು. ನಾನು ನಿನ್ನ ತಮ್ಮನಲ್ಲವೇನು? ಹಾಕದೆ ತಮ್ಮನಾದರೆ ಒಡಬಟ್ಟಿದ ತಮ್ಮನ ಮೇಲೆ ಇಲ್ಲದ ಅಂತಕ್ಕಲ್ಲ ಒಬ್ಬ ದಾಸಿ ಕಸ ಮುದ್ರೆ ಮಾತುಗಳ ಮೇಲೆ ಬಯಸಿ ಮಾತನಾಡಿವೆಲ್ಲ. ಹಾಕದೆ ತಮ್ಮನೇ ಅಕ್ಕಯ್ಯ ನೀನೆಂತ ತಮ್ಮನು? ನೀನಂತ ಅಕ್ಕಯ್ಯನು ದಾಸಿಯರನ್ನು ಬಯಸುವುದು ರಾಜರ ಪದ್ಧತಿಯಲ್ಲ. ಪ್ರೀತಿ ಎಂಬುದು ದಾಸಿಯನ್ನು ನೋಡಿ ಮುಟ್ಟುವುದಿಲ್ಲ, ಶ್ರೀಮಂತರಿಗೆ ಮುಟ್ಟುವುದಿಲ್ಲ, ರಾಣಿಯಾಗಿವರನ್ನು ನೋಡಿ ಬಯಸುವುದಿಲ್ಲ. ತಮ್ಮನೇ ಪ್ರೀತಿಗೆ ಕಂಡಿಲ್ಲ ಅಕ್ಕಯ್ಯ. ತಮ್ಮನೇ ಹಾಗದೆ ಈ ಅರಮನೆಯಲ್ಲಿ ಸಾವಿರಾರು ಸ್ತ್ರೀಯರು ಇರುವರಲ್ಲ. ನನಗೆ ಇಷ್ಟವಿಲ್ಲದ ಸ್ತ್ರೀಯರನ್ನು ತೆಗೆದುಕೊಳ್ಳದೆ ಹಾಗದೇ ಇರುವುದರಿಂದ ನಿನ್ನ ಅರಮನೆಯಲ್ಲಿರುವ ಸಾವಿರಾರು ಸ್ತ್ರೀಯರನ್ನು ತೆಗೆದುಕೊಂಡು ನಾನೇನು ಬೆಂಕಿಯಾಗಿ ಸುಡಲೇನೆ. ಆಗದೆ ಅಕ್ಕಯ್ಯ ಎಲ್ಲ ಗಂಡಿನ ಮನಸ್ಸು ಒಂದಾದರೆ ಸಂಸಾರವೋ ಇಲ್ಲವಾದರೆ ನರಕವಾದರೂ ಮೋಕ್ಷ. ಎಲ್ಲ ಗಂಡಿನ ಸುಖ ಸಂಸಾರ ಒಂದಾಗಿ ಕೂಡಿ ಪ್ರೀತಿ ಮಾಡುವಂತೆ ನೀನು ಮಾಡಬೇಕು. ಹಾಗದೆ ನಾನು ಮಾಡಬೇಕೆ? ನೀನೇ ಮಾಡಬೇಕು ಅಕ್ಕಯ್ಯ. ಸಾಧ್ಯವೇ? ನಿನ್ನಿಂದ ಸಾಧ್ಯವಕ್ಕಯ್ಯ. ತಮ್ಮನೇ ಅಕ್ಕಯ್ಯ ಆಗದೆ